ಯಾವತ್ತಾದರೂ ಟೈಮ್ ಮಷಿನಲ್ಲಿ ಹೋಗಿರೋ ಅನುಭವ ನಿಮ್ಗಾಗಿದೆಯಾ? ನನಗೆ ಇವತ್ತಾಯಿತು. ಸಂಡೇ ಮಿನಿ ವ್ಲಾಗ್. ನನ್ನ ಮಗಳನ್ನ ಕರ್ಕೊಂಡು ವೀಕೆಂಡ್ ಅಂತ ಅಜ್ಜಿ ಮನೆಗೆ ಹೋಗಿದ್ವಿ. ಚಿಕ್ಕ ವಯಸ್ಸಲ್ಲಿ ನಮ್ಮ ಫೇವ್ರೇಟ್ ಅಡ್ಡ ಅದೇ ಅಲ್ವಾ, ರಜಾ ಬಂದರೆ ಸಾಕು ಅಜ್ಜಿ ಮನೆಗೆ ಓಡೋಗ್ತಿದ್ವಿ. ಒಂಥರ ನಾಸ್ಟಾಲ್ಜಿಕ್ ಫೀಲಿಂಗು. ಟೈಮ್ ಮಷಿನಲ್ಲಿ ಟ್ರಾವೆಲ್ ಮಾಡಿದ್ದೀನೇನೋ ಅನಿಸ್ಬಿಡ್ತು ಇವತ್ತು. ಯಾಕಂದರೆ ಚಿಕ್ಕ ಮಗು ಇದ್ದಾಗ ನನಗೆ ಸಿಗ್ತಿದ್ದ ಪ್ರೀತಿ ಕೇರ್ ಎಲ್ಲ ಇವತ್ತು ನನ್ನ ಮಗಳಿಗೆ ಸಿಗ್ತಿದ್ದು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈಗಿನ ಜನ್ರೇಷನ್ ಮಕ್ಕಳಿಗೆ ಸಂಬಂಧದ ಬೆಲೆನ ನಾವೇ ಹೇಳ್ಕೊಡ್ಬೇಕು, ಇಲ್ಲ ಅಂದರೆ ಎಲ್ಲರೂ ಅಂಕಲ್ ಆಂಟಿ ಅಂತ ಕರ್ಕೊಂಡು ಸುಮ್ಮನಾಗ್ಬಿಡತ್ತೆ. ನಮ್ಮ ಮಗು ಜೊತೆ ಆಟ ಆಡ್ತಿರೋನು ನಮ್ಮ ಅತ್ತೆ ಮಗ, ಅಂದರೆ ನನ್ನ ಮಗಳಿಗೆ ಚಿಕ್ಕಪ್ಪ ಆಗಬೇಕು. ಅವಳು ಹುಟ್ಟಿದಾಗ್ಲಿಂದನೂ ಅವನನ್ನು ಚಿಕ್ಕಪ್ಪ ಚಿಕ್ಕಪ್ಪ ಅಂತಲೇ ಅಡ್ರೆಸ್ ಮಾಡಿದ್ದೀವಿ. ಅವನು ಅಷ್ಟೇ ನಾನೇನು ಚಿಕ್ಕಪ್ಪ ಚಿಕ್ಕಪ್ಪ ಅಂದ್ಕೊಂಡೆ ಅಡ್ಡಾಡ್ತಾನೆ. ಸೊ ಇವಳು ನಮ್ಮ ಅತ್ತೆ ಮಗಳು, ಅಂದರೆ ನನ್ನ ಮಗಳಿಗೆ ಅತ್ತೆ ಆಗಬೇಕು. ಮಗುಗೆ ಆನೆ ಸವಾರಿ ಮಾಡಿಸ್ತಿದ್ದು ನನ್ನ ಮಾವ, ಅಂದರೆ ನನ್ನ ಮಗಳಿಗೆ ತಾತ ಆಗಬೇಕು. ಚಿಕ್ಕ ವಯಸ್ಸಲ್ಲಿ ನನ್ನ ಆಟಾಡಿಸಿದ್ರು, ಇವಾಗ ನನ್ನ ಮಗಳಿಗೆ ಆಟಾಡಿಸಿದ್ದಾರೆ. ಎಷ್ಟು ಬೇಗ ದೊಡ್ಡವರಾಗ್ಬಿಟ್ಟಿದ್ದೀವಿ ನಾವು ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಊರಲ್ಲಿ ಅವರೇಕಾಯಿ ಬೆಳೆದಿದ್ರು, ಅಲ್ಲೇ ಬಿಡಿಸಿ ನನಗೋಸ್ಕರ ಎತ್ತಕ್ಕೆ ಕೊಟ್ಟಿದ್ದಾರೆ, ನಾಳೆ ಸಾರು ಮಾಡ್ಕೋ ಅಂತ. ಹಾಗೆ ನಮ್ಮ ಅತ್ತೆಗೆ ನುಗ್ಗೆ ಸೊಪ್ಪು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಒಂದು ಮರನೇ ಕಟ್ಕೊಂಡು ಬಂದಿದ್ರು. ಅದನ್ನೆಲ್ಲ ಕ್ಲೀನಾಗಿ ಬಿಡಿಸಿ ಕವರಲ್ಲಿ ಹಾಕಿ ಇಟ್ಟಿದ್ರು ನಮ್ಮ ಅಜ್ಜಿ. ಅಲ್ಲೇ ಬೆಳೆದಿರೋ ಸೋರೆಕಾಯಿ, ಸೌತೆಕಾಯಿ, ಕುಂಬಳಕಾಯಿ, ರಾಗಿನ ಎಲ್ಲನೂ ತೊಗೊಂಡು ಪ್ಯಾಕ್ ಮಾಡ್ಕೊಂಡು ಮನೆಗೆ ವಾಪಸ್ ತಂದಿದ್ದೀವಿ. ನಾಳೆಯಿಂದ ಹೇಗಿದ್ರು ನಮ್ಮ ಹೆಕ್ಟಿಕ್ ಡೇಸ್ ಶುರು ಆಗುತ್ತೆ. ಸೊ ಇವತ್ತು ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡಿಕೊಂಡು ವೀಕೆಂಡ್ನ ಹೀಗೆ ಮುಗಿಸಲಿ. ಊರಿಗೆ ಹೋದಾಗಲೆಲ್ಲ ನಮ್ಮ ಅಜ್ಜಿ ನನಗೆ ದೃಷ್ಟಿ ತೆಗಿಯೋರು. ಇವತ್ತು ನನ್ನ ಮಗಳಿಗೆ ದೃಷ್ಟಿ ತೆಗೆದಿದ್ದಾರೆ. ಅದನ್ನು ನೋಡೋಕ್ಕೆ ಎಂಥ ಫೀಲಿಂಗ್ ಗೊತ್ತಾ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.